ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಕೋವಿಡ್-19ಗೆ ಕಾರಣವಾದ ಕೊರೋನಾ ವೈರಸ್ ಜನ್ಮದಾತ ಚೀನಾದಲ್ಲಿ ಇದೀಗ HMPV ಎಂಬ ಹೊಸ ವೈರಸ್ ಸದ್ದು ಮಾಡುತ್ತಿದೆ. ಈ ವೈರಾಣು ಕೋವಿಡ್ ಮಾದರಿಯಲ್ಲೇ ಜನರನ್ನ ಕಾಡುತ್ತಿರುವ ಫೋಟೋ ಹಾಗೂ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಸದಾಕಾಲ ಒಂದಿಲ್ಲ ಒಂದು ಕುತಂತ್ರದಿಂದಲೇ ಸುದ್ದಿಯಾಗುವ ಚೀನಾ ಇದೀಗ ಕೋವಿಡ್ ಮಾದರಿಯ ಹೊಸ ವೈರಸ್ ಮೂಲಕ ಸುದ್ದಿಯಲ್ಲಿದೆ. HMPV ಎನ್ನಲಾಗುವ ಈ ವೈರಸ್ ಕೊರೋನಾ ವೈರಾಣು ಮಾದರಿಯಲ್ಲಿ ಚೀನಾದಲ್ಲಿ ಕಾಡುತ್ತಿದೆ. ಚೀನಾ ದೇಶ ದಾಟಿ ಅಕ್ಕಪಕ್ಕದ ದೇಶಗಳಿಗೂ ಹರಿದಾಡುತ್ತಿದೆ. ಹಾಂಗ್ಕಾಂಗ್ ಸೇರಿದಂತೆ ಹಲವು ದೇಶಗಳಲ್ಲಿ ಈ ವೈರಸ್ ಕಾಣಿಸಿಕೊಂಡಿದೆ. ಭಾರತದಲ್ಲೂ ಈ ವೈರಾಣು ಹರಡುವ ಭೀತಿ ಇದೆಯಾದರೂ ಈ ಸವಾಲು ಎದುರಿಸಲು ಸರ್ವ ಸನ್ನದ್ಧವಾಗಿದೆ ಎಂದು ಭಾರತ ಸರ್ಕಾರ ತಿಳಿಸಿದ್ದು, ಈ ನಡುವೆ ಚೀನಾ ದೇಶದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ವೈರಾಣು ಆರ್ಭಟಿಸುತ್ತಿದ್ದು ಜನರು ಆಸ್ಪತ್ರೆ ಎದುರು ಸಾಲುಗಟ್ಟಿ ನಿಲ್ಲುತ್ತಿರುವ ವಿಡಿಯೋಗಳು ವೈರಲ್ ಆಗುತ್ತಿವೆ. ಹೇಳಿ ಕೇಳಿ ಚೀನಾದಲ್ಲಿ ಸಾಮಾಜಿಕ ಜಾಲತಾಣಗಳಿಗೆ ಸಾಕಷ್ಟು ನಿರ್ಬಂಧ ಇದೆ. ಇದರ ನಡುವಲ್ಲೇ ಚೀನಾದಲ್ಲಿ ಮಾಸ್ಕ್ ಧರಿಸಿ ಜನರು ಚಿಕಿತ್ಸೆಗಾಗಿ ಕಾಯುತ್ತಿರುವ ವಿಡಿಯೋಗಳು ವೈರಲ್ ಆಗುತ್ತಿವೆ. 4-5 ವರ್ಷಗಳ ಹಿಂದೆ ಚೀನಾದಲ್ಲಿ ಕೋವಿಡ್ ಹರಡಿದಾಗ ಕಂಡು ಬಂದ ರೀತಿಯಲ್ಲಿ ಇದೀಗ ವಿಡಿಯೋಗಳು ಹರಿದಾಡುತ್ತಿವೆ. ಆದರೆ ಚೀನಾ ಸರ್ಕಾರ ಮಾತ್ರ ವೈರಸ್ ಸಂಪೂರ್ಣ ನಿಯಂತ್ರಣದಲ್ಲಿದೆ ಎಂದೇ ಹೇಳುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ತುರ್ತು ಪರಿಸ್ಥಿತಿ ಘೋಷಿಸುವ ಸಾಧ್ಯತೆಗಳ ಕುರಿತಾಗಿ ಯಾವುದೇ ಮಾಹಿತಿ ನೀಡಿಲ್ಲ. ಆದರೂ ಕೂಡ ಮೀಡಿಯಾಗಳಿಗೆ ಸಾಕಷ್ಟು ನಿರ್ಬಂಧ ಇರುವ ಚೀನಾ ದೇಶದಿಂದಲೇ ಈ ರೀತಿಯ ಆತಂಕಕಾರಿ ವಿಡಿಯೋಗಳು ಹೊರಬೀಳುತ್ತಿರುವುದನ್ನ ನೋಡಿದ್ರೆ ಆ ದೇಶದಲ್ಲಿ ಪರಿಸ್ಥಿತಿ ಕೈ ಮೀರಿದೆಯಾ ಅನ್ನೋ ಭೀತಿ ಹುಟ್ಟಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ವಿಡಿಯೋಗಳನ್ನ ಡಿಸೆಂಬರ್ ಅಂತ್ಯ ಹಾಗೂ ಜನವರಿ ಆರಂಭದಲ್ಲಿ ಚಿತ್ರೀಕರಿಸಲಾಗಿದೆ ಎಂದು ಮಾಹಿತಿ ಸಿಕ್ಕಿದೆ. ಆದರೆ ಈ ಕುರಿತಾಗಿ ಅಧಿಕೃತ ಮಾಹಿತಿ ಇಲ್ಲ. ಬೆಂಕಿ ಇಲ್ಲದೆ ಹೊಗೆ ಬರುವುದಿಲ್ಲ ಎನ್ನುವಂತೆ ಈ ವಿಡಿಯೋಗಳ ಅಸಲಿಯತ್ತು ಗೊತ್ತಿಲ್ಲದೆ ಇದ್ದರೂ ಕೂಡ ನಂಬಲೇಬೇಕಾದ ಸ್ಥಿತಿ ಇದೆ. ಈ ಹಿಂದೆ ಕೋವಿಡ್ ಆರ್ಭಟಿಸಿದ್ದ ವೇಳೆ ತೆಗೆದ ಚಿತ್ರಗಳನ್ನೇ ಈಗಲೂ ವೈರಲ್ ಮಾಡಲಾಗ್ತಿದೆಯಾ ಅನ್ನೋ ಅನುಮಾನವೂ ಇದೆ. ಆದರೆ ಚೀನಾ ಸರ್ಕಾರ ಮಾತ್ರ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳುತ್ತಿದೆ. ಚೀನಾದ ನೆರೆ ರಾಷ್ಟ್ರವಾದ ತಪ್ಪಿಗೆ ಭಾರತಕ್ಕೆ ಈ ಪರಿಸ್ಥಿತಿ ನಿಭಾಯಿಸಲೇಬೇಕಾದ ಅನಿವಾರ್ಯತೆ ಇರುವುದು ಸುಳ್ಳಲ್ಲ. ಪ್ರತಿಯೊಂದನ್ನು ಮುಚ್ಚಿಡುವುದು ಚೀನಾದ ಹಳೆ ಚಾಳಿ. ಇದೀಗ ಈ ಹೊಸ ವೈರಸ್ ವಿಚಾರದಲ್ಲೂ ಚೀನಾ ಯಾವುದೇ ಮಾಹಿತಿ ಬಿಟ್ಕೊಡ್ತಿಲ್ಲ. ಚಳಿಗಾಲದಲ್ಲಿ ಇವೆಲ್ಲ ಕಾಮನ್ ಎಂಬಂತೆ ಹೇಳ್ತಿದೆ. ಆದರೆ ಈ ಸೋಂಕು ಚೀನಾ ದಾಟಿ ಹಲವು ದೇಶಗಳಲ್ಲಿ ಅತಿ ವೇಗದಲ್ಲಿ ಹರಿದಾಡ್ತಾ ಇದೆ. ಮುಂದೆ ಭಾರತಕ್ಕೂ ಕಾಲಿಡುತ್ತಾ ಅನ್ನೋ ಭೀತಿ ಎದುರಾಗ್ತಾ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.